ಪಹಲ್ಗಾಮ್ನ ದಾಳಿಯ ನಂತರದಲ್ಲಿ ಎರಡೂ ದೇಶಗಳ ನಡುವೆ ಯುದ್ಧ ಸುಲಭದ ಮಾತಲ್ಲ ಇದ್ರೂ ಕೂಡ ಗಡಿಯಲ್ಲಿ ಪ್ರಕ್ಷುಬ್ಧ ವಾತಾವರಣ ಇದೆ. ಪ್ರತೀಕಾರದ ಪಣ ತೊಟ್ಟಿರುವ ಭಾರತ ಯಾವ ಕ್ಷಣದಲ್ಲಾದರೂ ಕೂಡ ಮಿಲಿಟರಿ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಈ ಕಡೆ ಪಾಕಿಸ್ತಾನ ಕೂಡ ಗಡಿ ನಿಯಂತ್ರಣ ರೇಖೆಯ ಬಳಿ ಭದ್ರತೆಯನ್ನು ಹೆಚ್ಚು ಮಾಡಿಕೊಂಡಿದೆ. ಹಾಗಾದ್ರೆ ಯುದ್ಧ ನಡೆದೇ ಬಿಡುತ್ತಾ? ಒಂದು ವೇಳೆ ಯುದ್ಧ ಪರಿಸ್ಥಿತಿ ನಿರ್ಮಾಣ ಆದರೆ ಯಾರು ಬಲಶಾಲಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಗ್ಲೋಬಲ್ ಫೈರ್ ಪವರ್ ವರದಿಯ ಆಧಾರದ ಮೇಲೆ ಒಂದು ಅಂಕಿಅಂಶ ಪ್ರಕಟವಾಗಿದೆ. ಸಾಮಾನ್ಯವಾಗಿ ಯುದ್ಧವನ್ನು ಬಗ್ಗೆ ಮಾತನಾಡುವಾಗ ಒಂದು ಬೇಸಿಕ್ ವಾಕ್ಯ ಇದೆ. ಯುದ್ಧವನ್ನು ಪ್ರಾರಂಭ ಮಾಡುವುದು ಸುಲಭ, ಮುಗಿಸುವುದು ಕಷ್ಟ ಅಂತ ಇದೆ. ನಾವು ಅದನ್ನು ಭಾಳ ಯುದ್ಧಗಳಲ್ಲಿ ನೋಡಿದ್ದೀವಿ. ವಿ ಹ್ಯಾವ್ ಸೀನ್ ಇಟ್. ಪ್ರಪಂಚದಲ್ಲಿ ಭಾಳ ಯುದ್ಧಗಳಲ್ಲಿ ಅದನ್ನು ನೋಡಿದ್ದೀವಿ. ಬಟ್ ಆ ಹಂತವನ್ನು ನಾವು ತಲುಪಬೇಕಾಗಿಲ್ಲ ಅನ್ನೋದು ನನ್ನ ವಾದ ಈ ಪ್ರಕರಣದಲ್ಲಿ. ಪಾಕಿಸ್ತಾನಕ್ಕೆ ಫುಲ್ ಬ್ಲೋನ್ ವಾರಲ್ಲೇ ಪಾಠ ಕಲಿಸಬೇಕು ಅಂತೇನಿಲ್ಲ. ದೇರ್ ಇಸ್ ನೋ ನೀಡ್ ಆ್ಯಕ್ಚುಲಿ. ನನ್ನ ವಾದ ಇದು. ಫುಲ್ ಬ್ಲೋನ್ ವಾರ್ ಬೇಕಾಗಿಲ್ಲ ನಮಗೆ ಅಂತ ನನ್ನ ವಾದ. ದೇರ್ ಆರ್ ಮೆಥಡ್ಸ್, ಸಾವಿರ ಇದೆ. ಮಾಧ್ಯಮದಲ್ಲಿ 4 ಅಕ್ಷರ ಓದ್ಕೊಂಬಂದಿರೋ ನಮಗೆ ಅಷ್ಟು ಗೊತ್ತಾಗ್ತಿದೆ ಅನ್ನೋದಿದ್ರೆ ಅದರಲ್ಲಿ ಅದ್ದಿ ಮುಳುಗಿ ತೇಲಾಡ್ತಿರೋ ಅವ್ರಿಗೆ ಗೊತ್ತಿಲ್ವಾ? ಗೊತ್ತಿದೆ, ನಮಗೂ ಗೊತ್ತಿದೆ ಮೆಥಡ್ಸ್ ಏನಿದೆ ಅಂತ. ಐ ಥಿಂಕ್ ವಿ ಶುಡ್ ಎಕ್ಸ್ಪ್ಲೋರ್ ದೋಸ್ ಮೆಥಡ್ಸ್ ಫಸ್ಟ್. ವಾರ್ ಶಾಲ್ ನಾಟ್ ಬಿಕಮ್ ದಿ ಫಸ್ಟ್ ಆಪ್ಷನ್. ವಾರ್ ಶುಡ್ ಬಿ ಅವರ್ ಲಾಸ್ಟ್ ಆಪ್ಷನ್. ಬಟ್ ಓಪನ್ ಇಟ್ಕೋಬೇಕು ಅಷ್ಟೇ. ಸೊ ಒಂದು ವೇಳೆ ಇಟ್ಟುಕೊಂಡರೆ ಆದರೆ ವಾರ್, ನಮ್ಮ ಸೈನಿಕ ಬಲ 14.5 ಲಕ್ಷ, ಅವ್ರದ್ದೊಂದು 6.5 ಲಕ್ಷ. ಇನ್ನೊಂದು ನೆನ್ಪಿಟ್ಕೋಬೇಕು ಯಾವಾಗಲೂ, ನನ್ನ ಹತ್ರ ಸಂಖ್ಯೆ ಎಷ್ಟಿದೆ ಅಲ್ಲ, ಕ್ವಾಲಿಟಿ ಎಷ್ಟಿದೆ. ಯುದ್ಧಕ್ಕೆ ಹೋಗುತ್ತಿರುವ ಸೈನಿಕರ ಸಂಖ್ಯೆ ಅಲ್ಲ, ಆ ಸೈನಿಕರ ಮನೋಸ್ಥೈರ್ಯ, ಕೆಚ್ಚು ರೊಚ್ಚು ಎಷ್ಟಿದೆ ಅನ್ನೋದು. ಸಣ್ಣ ಕಿರ್ತನೆ ನನ್ನ ಟೈಪ್ ಒಬ್ಬ, ಆ ರೊಚ್ಚು ಕೆಚ್ಚಲ್ಲಿ ಇನ್ಯಾವೊಂದೋ ಜೊತೆ ಜಗಳಕ್ಕೆ ಬಿದ್ದಾಗ ಅವನಿಗಿಂತ ಚೆನ್ನಾಗಿರೋನಿಗೆ ಮಕಾಮೂತಿ ನಡೆದ ಹೊಡೆದು ಬಿಡ್ತಾನೆ. ಅದು ಎಲ್ಲಿಂದ ಬರುತ್ತೋ ಅವನಿಗೆ ಆ ಶಕ್ತಿ ಆ ಕ್ಷಣಕ್ಕೆ ಗೊತ್ತಿಲ್ಲ. ಅವನೇ ಆಮೇಲೆ ಪುಸ್ ಅಂತ ಕುತ್ಕೊಂಡ್ಬಿಡ್ತಾನೆ ಒಂದು ಕಡೆ ಹೋಗಿ. ಅವನಿಗೆ ಆಶ್ಚರ್ಯ ಆಗುತ್ತೆ, ಅಷ್ಟೊಂದು ಹೊಡೆದ್ನಾ ಅಂತ. ಅದು ಬೇಕು. ದಾಟ್ ಪ್ಯಾಷನ್ ಇಸ್ ರಿಕ್ವೈರ್ಡ್. ಇಂಡಿಯಾಗಿದೆ, ಅದು ತೊಂದರೆ ಇಲ್ಲ ನಮಗೆ. ವಿ ಹ್ಯಾವ್ ಇಟ್. ಮೀಸಲು ಪಡೆ 11.5 ಲಕ್ಷ, ಅವ್ರಿಗೊಂದು 5 ಲಕ್ಷ. ಟ್ಯಾಂಕಲ್ಲಿ ನಮ್ಗೊಂದು 4,000 ಚಿಲ್ಲರೆ, ಅವ್ರಿಗೊಂದು 2,000. ಈ ಥರ ಎಲ್ಲ ಭಾಗದಲ್ಲೂ ಇದ್ದೀವಿ ನಾವು. ಅವ್ರಿಗಿಂತ ಬೆಟರ್ ವ್ಯವಸ್ಥೆ ಇದೆ ನಮ್ಮದು. 3ನೇ 4ನೇ ಬೆಟರ್ ಆರ್ಮಿ, ಏರ್ಫೋರ್ಸ್, ನೇವಿ ನಮ್ಮದು ವರ್ಲ್ಡಲ್ಲಿ. ಅವ್ರದಕ್ಕೆ ಕಂಪೇರ್ ಮಾಡಿದ್ರೆ ಕ್ಷಿಪಣಿಗಳು ಡ್ಯಾಶು ಡ್ಯಾಶು ಡ್ಯಾಶ್ ನಮ್ಮ ಹತ್ರ ಇದೆ, ಅವ್ರ ಹತ್ರನೂ ಇದೆ, ಇಲ್ಲ ಅಂತೇನಿಲ್ಲ. ಅಲ್ಲಿ ಅವಳೊಬ್ಳು ಬೆನಜೀರ್ ಬುಟ್ಟೋ ಹಿಂದೆ ಬ್ಯಾಗ್ ಹಿಡ್ಕೊಂಡು ಓಡಾಡ್ತಿದ್ಲು ಒಬ್ಳು. ಆ ಬೆನಜೀರ್ ಬುಟ್ಟೋ ಅದೇನೇನೋ ಇರುತ್ತಲ್ಲ, ಕೊಂಬು, ಮೇಕಪ್, ಅದನ್ನ ಹಿಡ್ಕೊಂಡು ಓಡಾಡ್ತಿದ್ಲು ಒಬ್ಳು. ಯೂಸ್ಲೆಸ್ ವುಮನ್ ತಗೊಂಬಂದು ಅವಳು ಇವತ್ತು ಭಾಷಣ ಬಿಗಿತಾಳು ಒಂದು ಕಡೆ. ನೆನಪಿರಲಿ ಇಂಡಿಯಾಗೆ ನಾವು ನ್ಯೂಕ್ಲಿಯರ್ ಪವರ್ ಅಂತ. ಇನ್ನು ನಾವೇನು ಲಕ್ಷ್ಮಿ ಪಟಾಕಿ ಇಟ್ಕೊಂಡಿದ್ದೀವ ನಮ್ಮ ಹತ್ರ? ಈ ಆಟ ಎಲ್ಲ ನಿಲ್ಲಿಸ್ಬಿಡ್ಬೇಕು, ಎದುರಿಸೋದು. ಪ್ರಪಂಚ ಇಂಥದನ್ನ ಆಟಗಳನ್ನು ಭಾಳ ನೋಡೋಗಿದೆ. ಎಸ್, ಇನ್ನು ಭಾರತ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ. ಅದರಲ್ಲಿ ಸಿಂಧು ನದಿ ನೀರಿನ ಒಪ್ಪಂದ ರದ್ದು ಮಾಡಿರೋದ್ರಿಂದ ಪಾಕಿಸ್ತಾನ ಕುದಿತಾ ಇದೆಯಂತೆ. ಇಟ್ ಈಸ್ ಇನ್ ಅಬಯನ್ಸ್. ರದ್ದು ಮಾಡಿಲ್ಲ ನಾವು. ಅಬಯನ್ಸ್ ಅಂದರೆ ಅದಕ್ಕೆ ತಡೆಯನ್ನು ಕೊಟ್ಟು ಬಿಟ್ಟಿದ್ದೇವೆ ಅಷ್ಟೇ, ರದ್ದಾಗಿಲ್ಲ. ಎಸ್. ಓಕೆ. ಇನ್ನು LAT ಹಫೀಜ್ ಸೈಯದ್ ಭಾರತದ ವಿರುದ್ಧ ಬೆಂಕಿ ಉಗುಳ್ತಾ ಪಾಕಿಸ್ತಾನಕ್ಕೆ ನೀರು ಬಂದ್ ಮಾಡಿದರೆ ನಾವು ಭಾರತದ ಉಸಿರನ್ನು ನಿಲ್ಲಿಸ್ತೀವಿ ಅಂತ ಎಚ್ಚರಿಸಿದ್ದಾನೆ. ಏತನ್ಮಧ್ಯೆ ಪಾಕಿಸ್ತಾನದ ರಕ್ಷಣಾ ಮಂತ್ರಿ ಖ್ವಾಜಾ ಆಸಿಫ್ ಕಳೆದ 30 ವರ್ಷಗಳಿಂದ ಭಯೋತ್ಪಾದನೆಯನ್ನ ಪೋಷಿಸ್ತಾ ಬಂದಿದ್ದೀವಿ ಅಂತ ಸತ್ಯವನ್ನ ಒಪ್ಪಿಕೊಂಡಿದ್ದಾನೆ. ಸಂದರ್ಶನವೊಂದರಲ್ಲಿ ಪಾಕ್ ರಕ್ಷಣಾ ಮಂತ್ರಿ ಕಳೆದ 3 ದಶಕಗಳಿಂದ ಅಮೆರಿಕ, ಬ್ರಿಟನ್ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳಿಗಾಗಿ ಸ್ಕೈ ನ್ಯೂಸ್ ಎಂಬ ಒಂದು ಟಿವಿಗೆ ಅವನೊಂದು ಇಂಟರ್ವ್ಯೂ ಕೊಟ್ಟಿದ್ದಾನೆ. ಆ ಮಂತ್ರಿ, ರಕ್ಷಣಾ ಮಂತ್ರಿ ಅವ್ರದ್ದು. ಆ ಕಡೆಯಿಂದ ಆಂಕರು ಕೇಳ್ತಾಳೆ, ಏನು ದೀರ್ಘಕಾಲದಿಂದ ನಿಮ್ಮ ಮೇಲೆ ಇದೆಯಲ್ಲ ಆರೋಪ, ನೀವೇ ಪೋಷಕರು ತಾನೇ ಭಯೋತ್ಪಾದನೆದು ಅಂತ ಹೇಳ್ತಿದ್ದಾರಲ್ಲ ಎಲ್ಲ. ನಿಜ, ಅದರಲ್ಲಿ ಏನಿದೆ? ಏನು ಒಸಾಮಾ ಬಿನ್ ಲಾಡನ್ ಏನು ನಮ್ಮ ಬೆಂಗಳೂರು ಜಯನಗರದಲ್ಲಿದ್ನೇ? ದಾವೂದ್ ಇಬ್ರಾಹಿಮನ್ನ ಪ್ರೊಟೆಕ್ಟ್ ಮಾಡಿಕೊಂಡು ಪಾಪು ಥರ ನಿಪ್ಪಲಲ್ಲಿ ಹಾಲು ಕುಡಿಸ್ತಾ ಇದ್ದೀರಲ್ಲ ಕರಾಚಿನಲ್ಲಿ, ಅವನ್ನೇನು ನಾವಿಲ್ಲೇನು ಕಾಡ್ಗೊಂಡಳ್ಳಿಲಿ ಇಟ್ಕೊಂಡಿದ್ದೀವ?
ಸಿ ಎವ್ರಿಬಡಿ ನೋಸ್ ನಿಮ್ಮ ನಿಮ್ಮ ದೇಶದ ಪಾಲಿಸಿ ನೀತಿನೇ ಭಯೋತ್ಪಾದಕತೆಯನ್ನು ಪೋಷಿಸುವುದು ಅಷ್ಟೇ. ಆಕೆ ಕೇಳ್ತಾಳೆ ಆ ಪ್ರಶ್ನೆನ. ಅದಕ್ಕೆ ಅವನು ಹೇಳ್ತಾನೆ, ಆ ಮಂತ್ರಿ, ಯು ಆರ್ ಆಸ್ಕಿಂಗ್ ಮೀ ದಿಸ್ ಕ್ವಶನ್ ಟುಡೇ. ನೀನು ಈ ಪ್ರಶ್ನೆಯನ್ನು ನನ್ನನ್ನು ಕೇಳ್ತಾ ಇದ್ದೀಯಾ? ಯಾಕೆ ಅಂದರೆ 3 ದಶಕಗಳಿಂದ ನಿಮ್ಮ ನಿಮ್ಮ ಏನು ಕೆಲಸ, ಡರ್ಟಿ ವರ್ಕ್, ಹಾಂ ಸರ್, ಕೊಳಕು ನಿಮ್ಮ ಕೊಳಕು ಕೆಲಸನ ಅಮೇರಿಕಾ ಇನ್ಕ್ಲೂಡಿಂಗ್ ವೆಸ್ಟ್ ಅಂದರೆ ಪಾಶ್ಚಿಮಾತ್ಯ ದೇಶಗಳು, ಬ್ರಿಟನ್ ಸೇರಿ ನಾವು ಮಾಡ್ತಾ ಇದ್ದೀವಿ, ಮಾಡಿದ್ವಿ, ತಪ್ಪು ಮಾಡಿಬಿಟ್ವಿ. ಅವ್ರು ಹೇಳ್ದಂಗೆ ಕೇಳಿ ತಪ್ಪು ಮಾಡಿಬಿಟ್ವಿ. ಅದರಲ್ಲೂ ಸೋವಿಯತ್ ಯೂನಿಯನ್ ಬಂದು ಅಫ್ಘಾನಿಸ್ತಾನದ ಮೇಲೆ ದಾಳಿ ಆದಾಗ, ತಾಲಿಬಾನ್ ವಿಚಾರದಲ್ಲಿ ಅಥವಾ 9/11 ಆದಾಗ, ಅಮೆರಿಕದ ವಿಚಾರದಲ್ಲಿ ಆದಾಗ ನಾವು ತಪ್ಪು ಮಾಡಿಬಿಟ್ವಿ. ನಾವು ಏನು ಮಾಡೋದು, ನಿಮ್ಮ ಕಚಡ ಕೆಲಸ ಮಾಡಿ ನಾವು ಈ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ. ಸತ್ಯ ಯಾವಾಗಲೂ ಒಂದೊಂದ್ಸರಿ ಔಸಿಟ್ಕೊಳ್ಳೋಕ್ಕಾಗಲ್ಲ, ಒಳಗಡೆ ತಿಕ್ತಾ ಇರುತ್ತೆ, ಆಚೆ ಬರಲೇಬೇಕು, ಬರುತ್ತೆ. ಹೀಗೆ ಬಂದಿದೆ. ಇವನು ಯಾವನೋ ಒಬ್ಬ, ಅವನ ಹೆಸರೇನು, ಏನೋ ಅವನು ಏನೋ ಹಫೀಜ್, ಇಲಿ, ತಲೆಗೆ ಟೋಪಿ ಹಾಕೊಂಡು ಕೂದಲಿದೆಯೋ ಇಲ್ವೋ ನಿನ್ನ ತಲೆಯಲ್ಲಿ? ಒಂದಿನೂ ನೋಡಿಲ್ಲ ನಾನು. ನೀ ಟೋಪಿ ತೆಗಿ, ಒಂದಿನ ನೋಡಬೇಕು. ಹಾಂ, ಅಯ್ಯೋ ಅಯೋಗ್ಯ ತಗೊಂಬಂದು ಮಕ ತೋರ್ಸೋಕ್ಕೆ ಗತಿ ಇಲ್ಲದೆ ಭಿಕ್ಷೆನಲ್ಲಿ ಬದುಕ್ತಿರೋ ನೀನು ಉಸಿರು ನಿಲ್ಲಿಸ್ಬಿಡ್ತೀಯ ಭಾರತದ್ದು. ನಾವು ಹೇಳ್ತೀವಿ, ಈಗ ಪಾಕಿಸ್ತಾನದಲ್ಲಿ ಈ ನರರಾಕ್ಷಕ ಕೋತಿ ಏನಿದಾನೆ ಇವನನ್ನು ಬಿಟ್ಕೊಂಡ್ರೆ ನಿಮ್ಗೆ ಇನ್ನಷ್ಟು ಕಾದಿದೆ ಇವ್ರುಗಳೇ ಶತ್ರುಗಳು. ಈ ಶತ್ರುಗಳಿಂದ. ಇಂಥ ನಾಗರಾವನ್ ಸಾಕೊಂಡೇ ನೀವು ಹಾಳಾಗಿದ್ದಿದ್ದು. ಇವನನ್ನು ಯಾರು ಮುಗಿಸ್ತಾರೆ ಪಾಕಿಸ್ತಾನದಲ್ಲಿ? ಇವನು ಉಸಿರನ್ನು ಯಾರು ನಿಲ್ಲಿಸ್ತಾರೆ? ಅವನಿಗೆ ನಾವು ಕೊಡ್ತೀವಪ್ಪ ಪಾಕಿಸ್ತಾನದ ರೂಪಾಯಿನಲ್ಲಿ 1 ಕೋಟಿ ರೂಪಾಯಿ ಬಹುಮಾನ ತಗೊಳ್ರಪ್ಪ. ಯಾರು ಮುಗಿಸ್ತೀರಿ ಹೆಂಗ ಅಡ್ಜಸ್ಟ್ ಮಾಡಿ ರೀಚ್ ಆಗ್ರಪ್ಪ, ಕಳಿಸ್ಕೊಡೋಣ. ನಾವು ಹೇಳ್ತೀವಿ, ನೀನು ಒಬ್ಬನೇನಾ ಉಸಿರು ನಿಲ್ಸೋಕೆ ಬರೋದು? ಯಾಕಂದ್ರೆ ನಿನ್ಗೆ 1 ಕೋಟಿ ಕೊಡೋಕ್ಕೂ ತಾಕತ್ತಿರಲ್ಲ ಬಿಡು, ನಾನಾದ್ರೂ 16 ಅರೇಂಜ್ ಮಾಡಿಕೊಡ್ಬೋದು. ಭಿಕ್ಷುಕ ದೇಶ. ಸಿ, ಭಾರತ ತನ್ನ ಯುದ್ಧವನ್ನು ತಾನೇ ಮಾಡಬೇಕು. ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗೋಕ್ಕಾಗಲ್ಲ, ಆಗಲೂಬಾರ್ದು. ಯಾಕಂದರೆ ಭಾರತ ದೊಡ್ಡ ದೇಶ. ಪಾಕಿಸ್ತಾನಕ್ಕೂ ಭಾರತಕ್ಕೂ ಸಮವೆಂಬ ಹೋಲಿಕೆಯಲ್ಲಿ ಮಾತನಾಡೋದೇ ಭಾರತೀಯರ ಮೊದಲ ತಪ್ಪು. ಡೂ ನಾಟ್ ಕಂಪೇರ್ ಪಾಕಿಸ್ತಾನ್ ಆಸ್ ಈಕ್ವಲ್ ಟು ಇಂಡಿಯಾ. ಇಟ್ ಈಸ್ ನೆವರ್ ಎನ್ ಈಕ್ವಲ್ ಕಂಟ್ರಿ. ಯಾವ ರೀತಿಯಲ್ಲೂ ಅಲ್ಲ. ಭೌಗೋಳಿಕವಾಗಿ ಅಲ್ಲ, ಜನಸಂಖ್ಯೆಯಲ್ಲಿ ಅಲ್ಲ, ಆರ್ಥಿಕ ಶಕ್ತಿಯಲ್ಲಿ ಅಲ್ಲ, ಬುದ್ಧಿವಂತಿಕೆಯಲ್ಲಿ ಅಲ್ಲ, ಒಳ್ಳೆತನದಲ್ಲಿ ಅಲ್ಲ. ಸಂಬಂಧ ಇಲ್ಲ ನಮ್ಮಿಬ್ಬರಿಗೂ. ಆದರೆ ಪಾಕಿಸ್ತಾನಕ್ಕೆ ಅದು ಸದಾಕಾಲ ಬೇಕು. ನಾವಿಬ್ಬರೂ ಈಕ್ವಲ್ ಅಂತ. ಇದು ಹೇಗೆ ಅಂದರೆ, ಯಾವನೋ ಒಬ್ಬ ಪೋಖ್ರಿ ಇರ್ತಾನೆ, ಅವನು ಒಬ್ಬ ದೊಡ್ಡ ವ್ಯಕ್ತಿ ಜೊತೆ ಜಗಳ ಆಡೋದಕ್ಕೆ ಆ ದೊಡ್ಡ ವ್ಯಕ್ತಿಗೆ ನಾನು ಈಕ್ವಲ್ ಅಂದ್ಕೊಂಡು ಓಡಾಡ್ತಿರ್ತಾನೆ. ಆಗ ಅವನಿಗೆ ವ್ಯಾಲ್ಯೂ ಅಂತ ಅಂದ್ಬಿಟ್ಟು ಅವನ ನಿರ್ಲಕ್ಷ್ಯಕ್ಕೆ ಹಾಕ್ಬೇಕು. ಪಾಕಿಸ್ತಾನ್ ಈಸ್ ನಾಟ್ ಈಕ್ವಲ್ ಟು ಅಸ್. ಡೂ ನಾಟ್ ಟಾಕ್ ಆಸ್ ಈಕ್ವಲ್ಸ್. ಫಸ್ಟ್ ಪಾಯಿಂಟ್. ಅಮೆರಿಕದ ಅಧ್ಯಕ್ಷ ಭಾರತಕ್ಕೆ ಬಂದರೆ ಪಾಕಿಸ್ತಾನದ ಡಿಮಾಂಡ್, ಅಮೆರಿಕ ಅಧ್ಯಕ್ಷ ಪಾಕಿಸ್ತಾನಕ್ಕೂ ಬರಬೇಕಪ್ಪ ಅಂದರೆ ಪ್ರಪಂಚಕ್ಕೆ ತೋರ್ಸೋಕ್ಕೆ ನಾವಿಬ್ಬರು ಈಕ್ವಲ್. ಆ ನ್ಯೂಕ್ಲಿಯರ್ ವೆಪನ್ ಒಂದಷ್ಟೇ, ಅದು ಕಳ್ಳತನದ್ದದು. ಅದು ಒಂದನ್ನು ಬಿಟ್ಟರೆ ಯಾವುದು ಈಕ್ವಲ್ ಇಲ್ಲ ನಮ್ಮಿಬ್ಬರಿಗೂ. ಎಷ್ಟು ದಿನ ತಡ್ಕೋತಾರ್ರಿ ಅವ್ರ ಯುದ್ಧನ? ಇಷ್ಟು ದಿನ ತಡ್ಕೋತಾರೆ. $2 ಬಿಲಿಯನ್ ನಾರ್ಮಲ್ ಫ್ಲೈಟಲ್ಲಿ ಹೋಗ್ಬಿಟ್ಟು ಫ್ರಂಟ್ ಸೀಟಲ್ಲಿ ಕೂತ್ಕೊಂಡು ವಾಪಸ್ ಬರಬೇಕಾದ ಪರಿಸ್ಥಿತಿ ಅಲ್ಲಿಯ ಫೈನಾನ್ಸ್ ಮಿನಿಸ್ಟ್ರಿಗೆ IMF ಮೀಟಿಂಗ್ಗೆ. $2 ಬಿಲಿಯನ್ ಒಂದು 6-5 ಬಿಲಿಯನ್ ಸೌದಿ ಅರೇಬಿಯಾಗೆ ಭಿಕ್ಷಾ ಪಾತ್ರೆ ಹಿಡ್ಕೊಂಡು 3 ದಿನಕ್ಕೆ ಮಂತ್ರಿನೇ ಹೇಳಿದ್ದ. ಎಷ್ಟು ಸರಿ ಅಂತ ನಾನು ಹೋಗಿ ಕೇಳ್ಕೊಂಬರ್ಲಿ ಇವ್ರಗಳ ಹತ್ರ ದುಡ್ಡನ್ನು. ಸಿಕ್ಕಾಗೆಲ್ಲ ಹೋಗಿ ನಾನು ಹಿಂಗೆ ಕೇಳ್ಕೊಂಬಂದೆ. ಅವ್ರು ಪ್ರೈಮ್ ಮಿನಿಸ್ಟರ್ ಹೇಳಿದ್ದಿದ್ದು, ನಾವಲ್ಲ. ಎಷ್ಟು ದಿನ ತಡ್ಕೋತಾರ್ರಿ? ಯುದ್ಧವನ್ನು ತಡ್ಕೊಳ್ಳೋದು ಭಾಳ ಕಷ್ಟ, ಸ್ಟಾರ್ಟ್ ಮಾಡೋದು ಸುಲಭ. ತಡ್ಕೊಳಕ್ಕಾಗಲ್ಲ ಅದನ್ನು. ಅದರ ರಿಪರ್ಕಷನ್ಸ್ ಭಾಳ ಇರುತ್ತೆ. ಎಲ್ಲಿ ತಡ್ಕೋತಾರೆ? ಹಾಗಾಗಿ ಭಾರತನ ಅದನ್ನು ಈಕ್ವಲ್ ಅಂತ ನೋಡಲೇಬಾರ್ದು ಆ ದೇಶನ. ನಂಬರ್ 2, ನಾವೇನು ಭಾರತ ಮುಂದೊಂದು ದಿನ
ಈ ಪ್ರಪಂಚದ 3ನೇ ಅತಿ ದೊಡ್ಡ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮುವುದಕ್ಕೆ ಎಲ್ಲ ರೀತಿಯಿಂದಲೂ ಸಜ್ಜಾಗುತ್ತಿರುವ ದೇಶ. ಹೌದಲ್ಲ? ಆಗೋಗ್ಬಿಟ್ಟಿದ್ದೀವಿ ಅರ್ಧಂಬರ್ಧ ಹೆಚ್ಚು ಕಡಿಮೆ. ಈಗ ನಾವು ಅಮೇರಿಕ ಭಾರತಕ್ಕೆ ಪಾಕಿಸ್ತಾನಕ್ಕೆ ಹೊಡಿಬೇಕಾ? ರಷ್ಯಾ ಅಮೇರಿಕ ಕೇಳ್ಬಿಟ್ಟು ಯುಕ್ರೇನ್ಗೆ ಹೊಡಿತಾ? ಇಸ್ರೇಲು ಇಂಡಿಯಾ ಕೇಳ್ಬಿಟ್ಟು ಹಮಾಸ್ಗೆ ಹೊಡಿತಾ? ಅಮೇರಿಕದವರು ರಷ್ಯಾ ಕೇಳ್ಬಿಟ್ಟು ಹೂತೀಸ್ಗೆ ಹೊಡೆದ್ರ? ತಾಲಿಬಾನ್ ಅವರು ಇದೇ ಪಾಕಿಸ್ತಾನಕ್ಕೆ ಕಪ್ಪಾಳಕ್ಕೆ ಬಾರಿಸ್ತಾರಲ್ಲ ಹಿಡ್ಕೊಂಡು ಅವಾಗವಾಗ ಬಾರ್ಡ್ರಲ್ಲಿ, ಅವರು ಯಾರನ್ನು ಕೇಳ್ಬಿಟ್ಟು ಹೊಡಿಯೋಣ ಅಂದ್ಬಿಟ್ಟು ಯಾರೊಬ್ಬರನ್ನ ಕೇಳ್ಕೊಂಡು ಹೊಡಿಯೋಣ ಅಂತ ಹೊಡಿತಾರ? ಇಲ್ವಲ್ಲ. ನಾವು ಯಾರಿಗೆ ಹೊಡಿಬೇಕು ಅನ್ನೋದನ್ನ ನಾವು ತೀರ್ಮಾನ ಮಾಡಬೇಕು, ಬೇರೆ ದೇಶಗಳಲ್ಲ. ಈ ರಿಪರ್ಕಷನ್ಸ್ಗಳಿಗೆಲ್ಲ ಹೆದರ್ಕೊಳ್ಳೋ ನೀತಿಗೆ ಇರಬಾರ್ದು ನಾವು. ಯಾಕೆ? ಭಾರತದ ವಿದೇಶಾಂಗ ನೀತಿ ಬಗ್ಗೆ ಒಂದು ಸಣ್ಣದ ಒಂದು ಅರ್ಧ ನಿಮಿಷ ಹೇಳಿ ಮುಗಿಸ್ಕೊಟ್ಬಿಡ್ತೀನಿ. ಭಾರತದ ವಿದೇಶಾಂಗ ನೀತಿ ಇಂದಿರಾ ಗಾಂಧಿ ಮತ್ತು ನೆಹರು ಮಧ್ಯ ನಡೆದಂಥದ್ದ ವಿದೇಶಾಂಗ ನೀತಿಯಲ್ಲಿ ನಮ್ಗೆ ಎರಡೇ ಇದ್ದಿದ್ದು. ಒಂದು, ಕಮ್ಯುನಿಸ್ಟ್ಗಳ ಪರವಾಗಿ ರಷ್ಯಾದ ಕಡೆ ಇದ್ದಂತಹ ವಿದೇಶಾಂಗ ನೀತಿ, ಅದರಿಂದಾಗಿ ಅಮೆರಿಕಾಯಿಂದ ಅನುಭವಿಸಿದ್ವಿ ಪಾಕಿಸ್ತಾನದ ಮೂಲಕ. ಇನ್ನೊಂದು, ಪಾಕಿಸ್ತಾನದ ವಿರೋಧಿ ವಿದೇಶಾಂಗ ನೀತಿ. ನಮಗಿನ್ನೇನು ವಿದೇಶಾಂಗ ನೀತಿನೇ ಇರಲಿಲ್ಲ ನಮ್ಮ ಹತ್ರ. ಆದರೆ ಈಗ ಹಾಗಾಗಿಲ್ಲ ಪರಿಸ್ಥಿತಿ. ನರೇಂದ್ರ ಮೋದಿ ಬಂದ ಮೇಲೆ ಆಗಿರೋ ಒಂದು ಬಹುದೊಡ್ಡ ಬದಲಾವಣೆ ಏನಪ್ಪ ವಿದೇಶಾಂಗ ನೀತಿನಲ್ಲಿ ಅಂತಂದರೆ, ವಿ ಹ್ಯಾವ್ ಟು ರೆಕಗ್ನೈಸ್ ಇಟ್. ಅದನ್ನು ಬೇರೆ ದಾರಿ ಇಲ್ಲ, ರೆಕಗ್ನೈಸ್ ಮಾಡಲೇಬೇಕು ನಾವು. ಭಾರತದ ವಿದೇಶಾಂಗ ನೀತಿಗೆ ವ್ಯಾಪಕತೆ ಬಂದಿದೆ, ಆಳ ಬಂದಿದೆ, ಗಟ್ಟಿ ಸಂಬಂಧಗಳು ಬಂದಿವೆ. ಮಿಡ್ಲ್ ಈಸ್ಟಲ್ಲಿ ನಮ್ಮದು ವಿದೇಶಾಂಗ ನೀತಿಯ ಪರಿಣಾಮವಾಗಿ ನಮ್ಮ ಸಂಬಂಧಗಳು ಗಟ್ಟಿಯಾಗ್ಬಿಟ್ಟಿವೆ. ಸೌದಿ ಅರೇಬಿಯಾ, OIC ಹೆಡ್ಡು, ಇರಾನ್, ಇರಾಕ್, ಎನಿ ಮುಸ್ಲಿಂ ಕಂಟ್ರಿ ಎಕ್ಸೆಪ್ಟ್ ಪಾಕಿಸ್ತಾನ್, ಇನ್ಕ್ಲೂಡಿಂಗ್ ಅಫ್ಘಾನಿಸ್ತಾನ್, ನಮ್ಮದು ಸಂಬಂಧ ಭಾಳ ಚೆನ್ನಾಗಿದೆ. ಖತಾರ್, UAE ಚೆನ್ನಾಗಿದೆ. ಅತ್ತ ಆಫ್ರಿಕಾ ಕಡೆ ಹೋದರೆ ಸಾಲು ದೇಶಗಳು ನಮ್ಮ ಜೊತೆ ಅದ್ಭುತವಾಗಿದ್ದಾರೆ. ಇತ್ತ ಪಾಶ್ಚಿಮಾತ್ಯ ದೇಶಗಳ ಕಡೆಗೆ ಬಂದರೆ, ಯುರೋಪ್ ಕಡೆಗೆ ಬಂದರೆ ಅಮೋಘವಾದಂಥ ಸಂಬಂಧಗಳು ಬೆಳೆದಿದೆ ಅಲ್ಲಿ ನಮಗೆ. ಇಟಲಿ, ಮೇ ಬಿ ರೈಟ್ ವಿಂಗ್, ಫ್ರಾನ್ಸ್, ನೆದರ್ಲ್ಯಾಂಡ್ಸ್, ಸ್ವಿಟ್ಜರ್ಲ್ಯಾಂಡ್, ಎಕ್ಸೆಪ್ಟ್ ಕೆನಡಾ ಅಂದೆ ಅದರ್ ಸೈಡ್ ಇದೆ. ಯುರೋಪ್ ಅಲ್ಲ ಅದು ಬಿಟ್ಟರೆ ಎಂಟೈರ್ ಯುರೋಪ್ ಅದ್ಭುತವಾಗಿ ಸಿಕ್ಕಿದೆ ಈಗ ನಮ್ಮ ಕೈಗೆ. ಜರ್ಮನಿ, ಪಾರ್ಟ್ಲಿ ಬ್ರಿಟನ್, ನಂಬಕ್ಕಾಗಲ್ಲ ಬಟ್ ಪಾರ್ಟ್ಲಿ ಬ್ರಿಟನ್. ಹಾಗಾಗಿ ಈಗ ನಮ್ಮ ರಾಯಭಾರತ್ವದ ವ್ಯಾಪಕತೆ ಭಾಳ ಚೆನ್ನಾಗಿದೆ. ನಾವು ಕೋಳಿ ಕೇಳ್ಕೊಂಡು ಮಸಾಲೆ ಹರ್ಕೊಂಡು ಹೊಡೆಯೋ ದಿನ ಅಲ್ಲ ಇದು. ನಮಗೆ ಬೇಕಾಗಿದ್ದನ್ನು ನಾವು ಮಾಡಬೇಕು, ನಮಗೆ ಬೇಕಾಗಿದ್ದನ್ನು ನಾವು ತದಕಬೇಕು. ಯಾವನನ್ನು ಕೇಳಿ ಮಾಡಬೇಕಾದ ದಿನ ಅಲ್ಲ ಇದು. ಆ ಕಾಲ ಹೊಟ್ಟೋಗಿದೆ. ನಾವು ಮಾಡಿದ್ದು ಒಂದೇ ಒಂದು ತಪ್ಪು ಸ್ವಾತಂತ್ರ್ಯ ನಂತರದಲ್ಲಿ, ಬಹುದೊಡ್ಡ ತಪ್ಪದು. ನಮ್ಮ ರಕ್ಷಣಾ ಉತ್ಪನ್ನಗಳನ್ನು ನಾವೇ ಮಾಡ್ಕೊಳ್ಳೋದೇ ಇರೋ ಸ್ಟೇಜಿಗೆ ಬಂದಿದ್ದಿದ್ದು. ಅದಾಗ್ಬಿಟ್ಟಿದ್ದಿದ್ರೆ ಯಾಕ್ರಿ ಹೆದರ್ಕೋಬೇಕಾಗಿತ್ತು ಯಾರಿಗಾದ್ರೂ? ಹಾಗೆ ಹಾಕೊಂಡು ರುಬ್ಬಿ ನದಿನಲ್ಲಿ ತೊಳೆದ್ಬಿಡ್ಬೋದಾಗಿತ್ತು.